ಓವರಾಲ್ ಬಂದುಬಿಟ್ಟು 25 ಎಕರ್ಸ್ ಆಗಿರುತ್ತೆ. ಈ 25 ಎಕರ್ಸಲ್ಲಿ ನಾವು 5 ಎಕರ್ಸ್ ಡೆವಲಪ್ಮೆಂಟ್ ಮಾಡ್ತಿದ್ದೀವಿ. ಫೇಸ್ 1ನ ಡೆವಲಪ್ಮೆಂಟ್ ಮಾಡ್ತಿದ್ದೀವಿ. ಈ ಫೇಸ್ 1ಅಲ್ಲಿ ಬಂದುಬಿಟ್ಟು ನಮಗೆ ಟೋಟಲಿ 80 ಸೈಟ್ಸ್ ಸಿಗುತ್ತೆ. ಆಲ್ರೆಡಿ 25 ಸೈಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗಿಬಿಟ್ಟಿದೆ. ಇದು ಆ್ಯಕ್ಚುಲಿ ಏನಂತಂದರೆ ಇಲ್ಲಿ ನಿಂತ್ಕೊಂಡ್ರೆ ಒಂದು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇರುವಂಥ ಫೀಲ್ ಬರಬೇಕು. ಸೊ ದಟ್ ನಾವು ಈ ಎಂಟ್ರೆನ್ಸ್ ಆರ್ಚ್ನ ಈ ಥರ ಕೊಟ್ಟಿರೋದು. ಹಾಗಾದರೆ ನಿಮ್ಮ ಹತ್ರ 5 ಅಥವಾ 6 ಲಕ್ಷ ಇದ್ದರೆ ಸಾಕು, ನಿಮಗೆ ಒಂದು ಸೈಟ್ ನಿಮ್ದಾಗುತ್ತೆ. ನೀವೇನಾದರೂ ಕಾರ್ ತಗೋಬೇಕಂತ ಪ್ಲ್ಯಾನ್ ಮಾಡಿದರೆ ಈ ವರ್ಷ ಸ್ಕಿಪ್ ಮಾಡಿ ಮುಂದಿನ ವರ್ಷಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಈ ವರ್ಷ ಸೈಟ್ಗೆ ಇನ್ವೆಸ್ಟ್ ಮಾಡಿ. ಯಾಕೆಂದರೆ ಇಂಥ ಗೋಲ್ಡನ್ ಅಪಾರ್ಚುನಿಟೀಸ್ನ ಮಿಸ್ ಮಾಡ್ಕೋಬಾರ್ದು. 10 feet of compound wall and 5 feet of solar fencing. ಅದ್ರ ಮೇಲೆ ಸೋಲಾರ್ ಫೆನ್ಸಿಂಗ್. ಎಂಟ್ರೆನ್ಸ್ ಅಲ್ಲಿ ನೀವು ನೋಡ್ಬೋದು, ಇದೆಲ್ಲ ಕಾಬಲ್ ಸ್ಟೋನ್ ಯೂಸ್ ಮಾಡಿ ಹಾಕಿದ್ದೀವಿ. ಎಂಟ್ರೆನ್ಸ್ಗೆ ಎಷ್ಟು ದೊಡ್ಡ ಗೇಟ್ ಕೊಟ್ಟಿದ್ದೀರಾ? ಈ ಗೇಟ್ ಬಂದ್ಬಿಟ್ಟು 60 feet ಆಫ್ ಗೇಟ್ ಇರುತ್ತೆ. ನಮ್ಮ ಗೋಲ್ಡನ್ ಹಿಲ್ಸ್ ಪ್ರಾಜೆಕ್ಟ್ ಲೇಔಟ್ ಪಕ್ಕಾನೇ 2 ಹಾಸ್ಪಿಟಲ್ಸ್ ಇದೆ. ಒಂದು ಹಾಸ್ಪಿಟಲ್ ಬಂದ್ಬಿಟ್ಟು 2 acres ಅಲ್ಲಿದೆ, ಇನ್ನೊಂದು ಹಾಸ್ಪಿಟಲ್ ಬಂದ್ಬಿಟ್ಟು 3 acres ಅಲ್ಲಿದೆ. ಅಂಡ್ ಮೋರ್ ಓವರ್ ಇಂಡಸ್ಟ್ರೀಸ್ ಬಂದ್ಬಿಟ್ಟು ನರಸಾಪುರ ಇಟ್ ಇಸ್ ಎ ಫುಲ್ ಆಫ್ ಇಂಡಸ್ಟ್ರಿಯಲ್ ಏರಿಯಾ. ಏನಕ್ಕೆ ಇಲ್ಲೇ ತಗೋಬೇಕಂತ ನಿಮ್ಗೆ ಅನ್ನಿಸ್ತು? ನಮ್ಮ ಬ್ರದರ್ ಹೇಳಿದ್ರು ಒಳ್ಳೆ ಲೊಕೇಶನ್ ಅಂತ, ಬಂದು ನೋಡಿದ್ವಿ, ತಗೊಂಡು. ಇದೆಲ್ಲ ಕಮರ್ಷಿಯಲ್ ಸೈಟ್ ಆಗಿರುತ್ತೆ. 5000 ಹೆಬೋ, 5000ಗಿಂತ ಮೇಲೆ ಇದೆಲ್ಲ ಸ್ಕ್ವೇರ್ ಫೀಟ್ ಎಲ್ಲ ಇರುತ್ತೆ ಮೇಡಮ್. ಅಲ್ಲಿ ಯೂಶಲಿ ನಮ್ಮ ಪ್ರಾಜೆಕ್ಟಲ್ಲೆಲ್ಲ ಕಾರ್ನರ್ ಸೈಟ್ಸೇ ಬರುತ್ತೆ. ನಾವು ಈ ಲ್ಯಾಂಡ್ ಬಂದುಬಿಟ್ಟು DC ಕನ್ವರ್ಷನ್ ಆಗಿದೆ. ಪ್ಲಾನ್ ಅಪ್ರೂವ್ಡ್ ಬಂದುಬಿಟ್ಟು ರೇರಾ ಅಪ್ರೂವ್ಡ್ ಆಗಿದೆ, BMRDA ಅಪ್ರೂವ್ಡ್ ಆಗಿದೆ. ಆ್ಯಂಡ್ ಖಾತಾ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ಕೆಫಿಟನ್ ಏರಿಯಾ ಬರುತ್ತೆ, ಮತ್ತು ಮೇಲ್ ಆ್ಯಂಡ್ ಫೀಮೇಲ್ಗೆ ವಾಶ್ರೂಮ್ಸ್ ಸಪ್ರೇಟು. ಇಲ್ಲಿ ನೋಡೋದಾದ್ರೆ 60 feet ಆಫ್ ರೋಡ್ ಆಗಿರುತ್ತೆ. 60 feet ರೋಡ್ ಕ್ಲೋಸ್ಡ್ ಆಗಿ ನಮ್ಮ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಮಾಡಿದ್ದೀವಿ. ಆ್ಯಂಡ್ ನ್ಯಾಷನಲ್ ಹೈವೇ ಬ್ಯಾಂಗ್ಳೂರ್ ಟು ತಿರುಪತಿ ನ್ಯಾಷನಲ್ ಹೈವೇ ಕ್ಲೋಸ್ಡ್ ಬಂದುಬಿಟ್ಟು 1.5 kilometer ಆಗುತ್ತೆ. ಬನ್ನಿ, ಎಲ್ರಿಗೂ ಕೂಡ ಗೋಲ್ಡನ್ ಹಿಲ್ಸ್ ಪ್ರಾಪರ್ಟೀಸ್ಗೆ ವೆಲ್ಕಮ್.